ಪಾಸಿಬಲ್ ಆ್ಯಂಡ್ ಇಂಪಾಸಿಬಲ್ or pocket in the rich people. Possible and impossible or pocket in the rich people. ಅಲ್ಲ, ಪಾಸಿಬಲ್ ಆ್ಯಂಡ್ ಇಂಪಾಸಿಬಲ್ ಇನ್ ದ ಬ್ಯಾಲೆಟ್ ಪೇಪರ್ ಇನ್ ಬಾಕ್ಸ್ ಆರ್ EVM ಬಾಕ್ಸ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಒಂದು ಕಡೆಗೆ ಹೇಳ್ತಾರೆ. ಯಾವಾಗಪ್ಪ ಹೇಳ್ತಾರೆ ಅಂದರೆ, ಕೃಪಲಾನಿ ಮತ್ತು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅರ್ಪಿಸಿ ಆ ಸಂವಿಧಾನ ವೇದಿಕೆಯಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಕೃಪಲಾನಿ ಹೇಳ್ತಾರೆ, ಅಂಬೇಡ್ಕರ್ ಜಿ ನಗ್ತಾ ಬರ್ತಾರೆ. ಅಂಬೇಡ್ಕರ್ ಜಿ ನಗನಾಡ್ಕೊಂಡು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಆಗ ಕೃಪಲಾನಿ ಅಂಬೇಡ್ಕರ್ ಅವ್ರನ್ನ ಕೇಳ್ತಾರೆ, ಅಂಬೇಡ್ಕರ್ ಜಿ ಏನಕ್ಕೋಸ್ಕರ ನಗ್ತಾ ಇದ್ದೀರಿ ಅಂತ ಕೇಳಿದಾಗ, ಇವತ್ತು ನನಗೆ ಬಹಳ ಸಂತೋಷವಾಗಿದೆ, ರಾಣಿಯ ಹೊಟ್ಟೆನಲ್ಲಿ ರಾಜ ಹುಡ್ತಿದ್ದ, ಆದರೆ ಇವತ್ತು ಬ್ಯಾಲೆಟ್ ಬಾಕ್ಸು ಮತ್ತು ಬ್ಯಾಲೆಟ್ ಪೇಪರಿನ ಮುಖಾಂತರ ಈ ದೇಶವನ್ನು ಆಳ್ತಕ್ಕಂಥ ಕೈಗಳಿಗೆ, ನನ್ನ ಜನಗಳಿಗೆ, ಶೋಷಿತ ಜನಗಳಿಗೆ ನಾನು ಒಂದು ಶಕ್ತಿಯಾಗಿರ್ತಕ್ಕಂಥ ಒಂದು ಸುಸಂಸ್ಕೃತವಾದ ಸುಸಜ್ಜಿತವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಬಹಳ ಅದ್ಭುತವಾಗಿ ಹೇಳ್ತಾರೆ. ಆಗ ಕೃಪಲಾನಿ ಹೇಳ್ತಾರೆ, ಅಂಬೇಡ್ಕರ್ ಜಿ ನೀವೇನೋ ಕೊಟ್ಬಿಟ್ರಿ, ಆದರೆ ನಿಮ್ಮ ಜನಗಳನ್ನ ನಮ್ಮವ್ರು ಕೊಂಡ್ಕೊಬಿಡ್ತಾರೆ ಅಂತ ಹೇಳ್ತಾರೆ, ಅದಕ್ಕೆ ನೀವು ಭಿಕಾರಿಗಳು ಅಂತ ಕೃಪಲಾನಿ ಹೇಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಜಿ ಹೇಳ್ತಾರೆ, ನಮ್ಮಂಥ ಜನಗಳನ್ನ ಕೊಟ್ಕೊತಿರೋ ನೀವು ಕಾಸಿಗೆ ನೀವೆಂತ ಭಿಕಾರಿಗಳು ಅಂತ ಹೇಳ್ತಾರೆ. ಬಹಳ ಅದ್ಭುತವಾದಂಥ ಮಾತು. ಹೀಗಾಗಿ ಮುಂದುವರೆದು ಹೇಳ್ತಾರೆ, ಕಿಂಗ್ ಈಸ್ ನಾಟ್ ಲಾ ಬಟ್ ಲಾ ಈಸ್ ದ ಕಿಂಗ್. ಕಿಂಗ್ ಈಸ್ ನಾಟ್ ಲಾ ಸೊ ಬಟ್ ಲಾ ಈಸ್ ದ ಕಿಂಗ್. ರಾಜನೇ ಈ ದೇಶದ ಪ್ರಜಾಪ್ರಭುತ್ವ ಅಲ್ಲ, ಆದರೆ ಕಾನೂನೇ ನಿಜವಾದ ರಾಜ ಅಂತಕ್ಕಂಥದ್ದನ್ನು ಒಂದು ಕಡೆಗೆ ಹೇಳ್ತಾರೆ. ಅಲ್ಲಿಂದ ಬಂದು ಇಂಡಿಯನ್ ಆರ್ಟಿಕಲ್ ನಂಬರ್ 21(a) ನಲ್ಲಿ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಬರೀತಾರೆ, CPE, ಈಗಾಗಲೇ ಸೆನ್ಸಸ್ ಬರ್ತಾ ಇದೆ, CPE ಆ್ಯಂಡ್ ಫ್ರೀ ಎಜುಕೇಷನ್, ಕಂಪಲ್ಸರಿ ಪ್ರೈಮರಿ ಎಜುಕೇಷನ್ ಆ್ಯಂಡ್ ಫ್ರೀ ಎಜುಕೇಷನ್. ಇದು ಪ್ರತಿಯೊಬ್ಬ ಹೆಣ್ಣು ಗಂಡು ಅಂತ ಅನ್ನುವಂತಹ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬ ಸ್ವತಂತ್ರ ಭಾರತದ ಪುರುಷ ಮತ್ತು ಮಹಿಳೆಯರಿಗೆ ಸಲ್ಲಬೇಕಾದಂತಹ ಉಚಿತ ಶಿಕ್ಷಣ ಪ್ರಾಥಮಿಕ ಶಿಕ್ಷಣದಲ್ಲಿ ಆಗಬೇಕು ಅಂತಕ್ಕಂಥ ಮಾತನ್ನು ಆರ್ಟಿಕಲ್ ನಂಬರ್ 21(a) ನಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡು ಬರ್ತಾರೆ. ಅಲ್ಲಿಂದ ಮುಂದುವರೆದಂಥ ಭಾಗ 1940 ಬ್ರಿಟಿಷ್ ಪತ್ರಕರ್ತ ಬೆವರ್ಲಿ ನಿಕೋಲ್ಸ್ ಅಂತಕ್ಕಂಥವರು ನಮ್ಮ ಭಾರತ ದೇಶಕ್ಕೆ ಭೇಟಿಯನ್ನು ಕೊಡ್ತಾರೆ. ಬೆವರ್ಲಿ ನಿಕೋಲ್ಸ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಪತ್ರಕರ್ತ ನಮ್ಮ ಭಾರತ ದೇಶಕ್ಕೆ ಭೇಟಿಯನ್ನು ಕೊಡ್ತಾರೆ. ಆ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಎಲ್ಲರನ್ನೂ ಕೂಡ ಭೇಟಿ ಮಾಡ್ತಾರೆ, ಆದರೆ ಅಂಬೇಡ್ಕರ್ ಅವ್ರನ್ನ ಭೇಟಿ ಮಾಡಿದಂಥ ಕ್ಷಣ ಬಹಳ ಅದ್ಭುತವಾಗಿ ಇರ್ತದೆ. ಅಲ್ಲಿ ನಾನು ಭಾರತ ದೇಶದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡಿದೆ, ನೆಹರು ಅವ್ರನ್ನೂ ಕೂಡ ಭೇಟಿ ಮಾಡಿದೆ, ಆದರೆ ನೆಹರು ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ವಿಭಿನ್ನವಾದ ನಿಲುವುಗಳು ಕಂಡು, ಆದರೆ ಅಂಬೇಡ್ಕರ್ ಜಿಯವನ್ನ ಭೇಟಿ ಮಾಡಿದಂತಹ ಕ್ಷಣದಲ್ಲಿ ಅವರಲ್ಲಿ ಮಹಿಳೆಯ ಭಾತೃತ್ವವನ್ನು ಕಂಡೆ, ಭಾರತದ ದೂರದೃಷ್ಟಿ ಕೋನವನ್ನು ಕಂಡೆ, ಮತ್ತು ಮುಸ್ಲಿಂ ಲೀಗ್ ಚಳುವಳಿಯ ಹರಿಕಾರವನ್ನು ಅವರಲ್ಲಿ ಕಂಡೆ ಅನ್ನುವಂಥ ಮಾತನ್ನು ಒಂದು ಕಡೆಗೆ ಹೇಳ್ತಾರೆ. ಅದರಿಂದ ಮುಂದುವರೆದು ಅಮೆರಿಕದ ನಮಗೆ ಸ್ವಾತಂತ್ರ್ಯ ಬಂದು ಸಂವಿಧಾನ ರಚನೆಯಾದ 1953ರಲ್ಲಿ ಅಮೆರಿಕದಿಂದ ಬಂದಂಥ ಮತ್ತೊಬ್ಬ ಪತ್ರಕರ್ತ ಬರ್ತಾರೆ, ಲೂಯಿಸ್ ಪಿಷರ್. ಯಾರು? ಲೂಯಿಸ್ ಪಿಷರ್ ಅಂತಕ್ಕಂಥವ್ರು ಬರ್ತಾರೆ. ಅವರು ದೆಹಲಿಯಲ್ಲಿ ಅಂಬೇಡ್ಕರ್ ಮತ್ತು ನೆಹರು ಇಬ್ಬರನ್ನು ಕೂಡ ಭೇಟಿ ಮಾಡಿದಾಗ ಆ ಸಂದರ್ಭದಲ್ಲಿ ಕತ್ತಲೆ ಆಗಿದ್ದಂಥ ಸಂದರ್ಭದಲ್ಲಿ ನೆಹರು ಅವರ ಮನೆಗೆ ಹೋಗ್ತಾರೆ. ನೆಹರು ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ನೆಹರು ಅವರು ಹೇಳ್ತಾರೆ, ಈಗ ನೆಹರು ಅವ್ರನ್ನ ಭೇಟಿ ಮಾಡಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತು, ನೆಹರು ಅವ್ರನ್ನ ಭೇಟಿ ಮಾಡಲಿಕ್ಕೆ ಆಗೋದಿಲ್ಲ, ಹೊರಗಡೆ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಅಲ್ಲಿಂದ ಮತ್ತೆ ಬರ್ತಾರೆ, ಗಾಂಧಿ ಮನೆಗೆ ಹೋಗ್ತಾರೆ, ಗಾಂಧಿ ಮನೆಯೂ ಕೂಡ ಭೇಟಿ ಮಾಡಲಿಕ್ಕೆ ಆಗಲ್ಲ. ಆಗ ಅಂಬೇಡ್ಕರ್ ಅವರು ಎಷ್ಟರಾಗಿರ್ತಾರೆ ಹೋಗಿ ಅಂತ ಕೇಳಿದಾಗ ಅಂಬೇಡ್ಕರ್ನ ಕೇಳ್ತಾರೆ ಅವರು, ಲೂಯಿಸ್ ಪಿಷರ್ ಅವರು. ಆಗ ಅಂಬೇಡ್ಕರ್ ಹೇಳ್ತಾರೆ, ಅವರೆಲ್ಲ ಜನಗಳು ಕೂಡ ಮಲಗಿದ್ದಾರೆ, ಅದಕ್ಕೆ ಮುಂದುವರೆದಂಥ ಜನಗಳ ನೆಹರು ಗಾಂಧಿ ಇವರೆಲ್ಲರೂ ಕೂಡ ಮಲಗಿದ್ದಾರೆ, ಅವರ ಜನಗಳು ಎಚ್ಚರವಾಗಿದ್ದಾರೆ, ನನ್ನ ಜನಗಳು ಮಲಗಿದ್ದಾರೆ, ಅದಕ್ಕೆ ನಾನು ಇನ್ನೂ ಎಚ್ಚರವಾಗಿದ್ದೀನಿ ಅಂದ್ಬಿಟ್ಟು ಆ ಪುಸ್ತಕದ ಮಧ್ಯದಲ್ಲಿ ಕೂತು ಆ ಮಾತನ್ನು ಹೇಳ್ತಾರೆ. ಧನ್ಯವಾದಗಳು ಜನಗಳೇ.